ಬೆಂಗಳೂರು ಮೂಲತಃ ಬೆಂದ ಕಾಳೋರು. ಅಂದ್ರೆ ಬೆಂದು ಬೆಂಡಾಗ್ಬಿಡ್ತಾರ್ರಿ ಸಮಸ್ಯೆಯಲ್ಲಿ. ತನ್ನದೇ ಆದ ಸಮಸ್ಯೆಯನ್ನ ಹೊತ್ಕೊಂಡು ಬಂದ ನಮ್ಮ ನಾಯಕ ನೋಡಿ ಶುರುವಾಯ್ತು ಸಮಸ್ಯೆ. ಏನಣ್ಣ ನೀನು ಬೆಳಿಗ್ಗೆನೆ ಬರ್ತೀನಿ ಅಂತ ಈಗ ಬರ್ತಾ ಇದ್ಯಾ? ರಾಜ್ಯದ ರಾಜಧಾನಿ ಅಂದ್ರೆ ಸುಮ್ನೆನಾ? ನಿಮ್ಮೂರಲ್ಲಿ ಇಳಿತಿದ್ದಾಗೆ ಯಾವನೋ ಬ್ಯಾಗ್ ಇಸ್ಕೊಂಡು ಓಡ್ದ. ಆ ಕಳ್ಳನ್ ಹಿಂದೆ ಓಡೋಗಿ ಆನ್ ದಿ ವೇ ಮೊಬೈಲ್ ಕಳ್ಕೊಂಡು ನಿಮ್ ಹೊಸ ಮನೆ ಅಡ್ರೆಸ್ ಹುಡ್ಕೊಂಡ್ ಬರೋದ್ರಲ್ಲಿ ಇಷ್ಟೊತ್ತಾಗೋಯ್ತು. ಎಲ್ ದಿವಾಕರ ಆಫೀಸ್ ಹೋದ್ನಾ? ಇಲ್ಲ, ಒಳಗಡೆ ರೆಡಿ ಆಗ್ತಾ ಇದ್ದಾರೆ. ಓ ಹಾಯ್, ಲೇಟ್ ಆಗೋಯ್ತಪ್ಪ. ಸರ್ಕಾರಿ ಬಸ್ ಹತ್ತೋದಕ್ ದುಡ್ಡಿಲ್ದೆ 4 ಆಣಿ 8 ಆಣಿ ಕೊಟ್ಟು ಲಾರಿನಲ್ಲಿ ಸೆಟ್ಲ್ ಆಗ್ಬಿಟ್ರೆ ಇದೇ ಗತಿ. ಲಾರಿಯಲ್ಲಿ ಯಾರು ಬಂದಿಲ್ಲ, ರಾಯಲ್ ಆಗಿ ಬಸ್ಸಲ್ಲೇ ಬಂದಿದ್ದು. ಈ ಬ್ಯಾಗ್ ಕಳ್ರಿಂದ ಲೇಟ್ ಆಯ್ತಷ್ಟೇ. ಖಾಲಿ ಬ್ಯಾಗು ಅಂತ ಅವನಿಗೇನಾದ್ರೂ ಮೊದ್ಲೇ ಗೊತ್ತಿದ್ರೆ ಅವನ್ ಯಾಕೆ ಈ ಕೆಲಸ ಮಾಡ್ತಿದ್ದ? ಪಾಪ ಕಸಬುಗ್ ಹೊಸಬ ಇರ್ಬೇಕು ಅಂತ ಕಾಣುತ್ತೆ. ದುಡ್ಡಿರೋ ಮುಖದ ಲಕ್ಷಣನ ಇದು? ಏನ್ರಿ ನೀವು, ಅವ್ನ್ ಈಗ ತಾನೇ ದೂರದ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದಾನೆ. ಸ್ವಲ್ಪ ರೆಸ್ಟ್ ಮಾಡ್ಲಿ, ಆಮೇಲೆ ನಿಮ್ ಎನ್ಕ್ವೈರಿ ಎಲ್ಲ ಶುರು ಮಾಡ್ಬಾರ್ದಾ? ಪಾಪ ಚಿಕ್ಕ ಮಗು, ಏನಾದ್ರೂ ಬಿಸಿ ಬಿಸಿಯಾಗಿ ಅಡಿಗೆ ಮಾಡು, ಚೆನ್ನಾಗಿ ತಿಂದು ರೆಸ್ಟ್ ತಗೊಳ್ಳಿ. ತೋಟದ ಛತ್ರ ಇದು. ಯಾರು ಇಲ್ಲಿ ಬಿಟ್ಟಿ ಕವಳಕ್ ಬಂದಿಲ್ಲ. ಡಾಕ್ಯುಮೆಂಟ್ಸ್ ಅಲ್ಲಿ ಸೈನ್ ಬೇಕಿತ್ತು, ಅದಕ್ಕೆ ಬಂದೆ. ಸೈನ್ ಮಾಡ್ಕೊಡು, ಹೊರಡ್ತೀನಿ. ಏನ್ ಮುಖ ನೋಡ್ತಾ ಇದೀಯಾ? ಸೈನ್ ಮಾಡು, ಅದನ್ನು ಮಾರ್ಕೊಂಡು ಮಜಾ ಮಾಡ್ಲಿ. ದಿವಾಕರ್, ಲೆಟರ್ ಕ್ಲಿಯರ್ ಆಗಿ ಬರ್ದಿದ್ದೆ ಯಾಕೆ ಬರ್ತಿದೀನಿ ಅಂತ. ಅಪ್ಪ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ನಿಮ್ಮಪ್ಪ ಬ್ಯಾಂಕ್ 4 ಲಕ್ಷ ಮೋಸ ಮಾಡಿರೋದು? ಮೋಸ ಮಾಡಿಲ್ಲ, ಮೋಸ ಹೋದ್ರು. ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಳೆದೋದ 4 ಲಕ್ಷನ ಎಲ್ರು ಸೇರಿ ಅಪ್ಪನ ತಲೆ ಮೇಲೆ ಹಾಕಿದ್ದಾರೆ. ಮೋಸ ಮಾಡೋದೇ ರಕ್ತ ಗುಣವಾಗಿರುವಾಗ ಅಷ್ಟು ಸುಲಭವಾಗಿ ಅವ್ರು ಹೇಗಪ್ಪ ಮೋಸ ಹೋದ್ರು? ನೋಡಿ, ನಾವೇನ್ ಅಷ್ಟು ಕೆಟ್ಟವರಲ್ಲ. ಹಾಗಾದ್ರೆ ನಾವು ಕೆಟ್ಟವ್ರಾ? ನಿನ್ನ ತಂಗಿನ ಮದ್ವೆ ಆಗ್ಬೇಕಾದ್ರೆ ಒಡವೆ ಕೊಡ್ತೀನಿ, ಜಮೀನ್ ಕೊಡ್ತೀನಿ ಅಂತ ಹೇಳಿ ಕೊಡದೆ ಇದ್ರೂನು ಅವಳ ಜೊತೆ ಜೀವನ ಮಾಡ್ತಾ ಇದ್ದೀನಲ್ಲ. ಲುಕ್ ದಿವಾಕರ್, ಇವಾಗ ಮಾತಾಡಬೇಡ. ಅವಳನ್ನ ಈ ಡಾಕ್ಯುಮೆಂಟ್ ಸೈನ್ ಮಾಡಕ್ ಹೇಳು. ಅವಳ ಸೈನ್ ಇಲ್ದೆ ಮನೆ ಮಾರಕ್ಕಾಗಲ್ಲ. ಮನೆ ಮಾರಿಲ್ಲ ಅಂದ್ರೆ ಅಪ್ಪನ್ ಕೇಸ್ ಫೈಟ್ ಮಾಡಕ್ಕಾಗಲ್ಲ. ಹೀಲ್ ಗೋ ಟು ಜೈಲ್. ಹೋಗ್ಲಿ ಬಿಡು. ಇವತ್ತು ಜೈಲ್ ಹೇಗಿರುತ್ತೆ ಗೊತ್ತಾ? 5 ಸ್ಟಾರ್ ಹೋಟೆಲ್ ತರ ಇರುತ್ತೆ. ಟಿವಿ ಇರುತ್ತೆ, ರೇಡಿಯೋ ಇರುತ್ತೆ, ಫ್ಯಾನ್ ಇರುತ್ತೆ, ಫ್ರಿಡ್ಜ್ ಇರುತ್ತೆ. ಟೈಮ್ ಸರಿಯಾಗಿ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನೀ ಸುಮ್ನೆ ಇರು, ಹೋಗಿ ಕಾಫಿ ಮಾಡ್ಕೊಂಬ. ಲುಕ್, ಇದರಲ್ಲಿ ಅವಳ ಸೈನ್ ಹಾಕಿಸ್ಕೊಳ್ದೆ ನಾನು ಇಲ್ಲಿಂದ ಹೋಗೋ ಪ್ರಶ್ನೆನೇ ಇಲ್ಲ. ಎಷ್ಟೋ ಜನ ಊರ್ ಬಿಟ್ಟು ಸಿಟಿಲಿದ್ದಾರೆ, ಊಟ ತಿಂಡಿ ಇಲ್ದೆ ಜೀವನ ಮಾಡ್ತಿದ್ದಾರೆ. ನಿನಗ್ ಬೇಕಾದ್ರೆ ಊಟ ತಿಂಡಿ ಬಟ್ಟೆ ಪಾತ್ರೆ ಎಲ್ಲ ನಾನೇ ಕೊಡ್ತೀನಿ. ಅಂದ್ರೆ ನನ್ನ ಭಿಕ್ಷೆ ಬೇಡ ಅಂತಿದ್ಯಾ? ಏನು ಗತಿ ಇಲ್ದೆ ನಾನು ಇಲ್ಲಿ ಬಂದಿಲ್ಲ ಅಂತ ನಾವು ಯಾರು ಕರೆದಿಲ್ಲ. ತಾವು ದಯವಿಟ್ಟು ದಯಮಾಡಿಸಬಹುದು. ರೀ, ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನು, ನಿನಗಿಷ್ಟ ಇಲ್ಲ ಅಂದ್ರೆ ನೀನು ಹೋಗ್ಬಹುದು. ಓಕೆ ಓಕೆ ಓಕೆ, ನನ್ನಿಂದ ನೀವೇನ್ ಜಗಳ ಆಡ್ಬೇಕಿಲ್ಲ. ಆದ್ರೆ ಒಂದು, ನಮ್ಮ ಅಪ್ಪನ್ನ ಕೇಸಿಂದ ಬಚಾವ್ ಮಾಡಷ್ಟು ದುಡ್ಡು ಸಂಪಾದನೆ ಮಾಡದೆ ನಾನು ಈ ಊರ್ ಬಿಟ್ಟು ಹೋಗಲ್ಲ. ನೀನೇನ್ ಮುಖ ನೋಡ್ತಿದ್ಯಾ? ಹೋಗಿ ಕಾಫಿ ತಗೊಂಬ. ನನ್ನ ಮಗನೇ, ಸರಿಯಾದ ಲೆಕ್ಕ ಬರ್ದಿಡಕ್ಕೆ ಏನೋ ದಾಡಿ ನಿನಗೆ? ನಾನು ಜ್ಯೂಸ್ ತೆಗೆದು ಬಿಸಾಕಿರೋ ಸಿಪ್ಪೆ ತಿಂದು ಪೈಸಾ ಜೋಡಿಸಿ ಮಗಳು ಮದುವೆಗಂತ ಬಡ್ಡಿ ಸಾಲಕ್ಕೆ ಬಿಟ್ಟು ಕಾಲ ಕಳೀತಾ ಇದ್ದೀನಿ. ನೀನು ಆಫೀಸಿಗೆ ಸಪ್ಲೈ ಮಾಡಿದ್ರಲ್ಲಿ 108 ರೂಪಾಯಿ ಕಮ್ಮಿ. ನನ್ನ ಮಗನ ಸಂಬಳದಲ್ಲಿ ಕಟ್ ಮಾಡ್ತೀನಿ. ನಿಮಗೆ ಯಾವ ಜ್ಯೂಸ್ ಕೊಡ್ಲಿ? ಆಪಲ್ ಆಮೇಲೆ ಇರ್ಲಿ, ಮೊದ್ಲು ಗೆಳೆಯನ್ ಸರಿ ಮಾತಾಡ್ಸೋದ್ ಕಲ್ತ್ಕೋ. ಯಾರ್ರೀ ನೀವು? ಅಪ್ಪು ಅಂತ, ಇವನ್ ಬೆಸ್ಟ್ ಫ್ರೆಂಡ್. ಗೊತ್ತೇನೋ ಇವರು? ನಂಗೋದಿಲ್ಲಪ್ಪ. ನಾನು ಗೊತ್ತಿಲ್ವನು? ಅಪ್ಪು ರಾವ್ ಕಣೋ, ಈ ಊರಿಗೆ ಬಂದು ನೀನು ಬದಲಾಗ್ಬಿಟ್ಟ. ರೇ, ಅವ್ನ್ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಇನ್ನೇನು ಬಲವಂತವಾಗಿ ಸಂಬಂಧ ಜೋಡಿಸೋದಿಲ್ಲ ರೀ ಸ್ವಾಮಿ. ಬೆಳಗ್ಗಿಂದ ಫ್ರೆಂಡ್ಸು ನೆಂಟ್ರು ಅಂತ ಹೇಳ್ಕೊಂಡು ಬರೋರಿಗೆಲ್ಲ ಇದು ಒಂದು ತವರೂರು ಆಗ್ಬಿಟ್ಟೈತೆ. ಈ ನನ್ನ ಮಗ ಇಲ್ಲಿರೋ ಹಣ್ಣುಗಳನ್ನೆಲ್ಲ ಜ್ಯೂಸ್ ಮಾಡಿ ಅವ್ರಿಗೆ ಕುಡಿಸ್ತಾನೆ. ಎಲ್ಲ ಕಂಡಿದ್ದೀನಿ, ನಾನು ತುಂಬಾ ಲಾಭದಲ್ಲಿದ್ದೀನಿ. ಹೋಗಿ ಹೋಗಿ ಇರ್ರಿ ಸ್ವಾಮಿ. ನಾನೇನ್ ಗೊತ್ತಿಲ್ವನ? ನಾನೇನ್ ಗೊತ್ತಿಲ್ವಾ? ಮನುಷ್ಯ ಆದ್ಮೇಲೆ ನಿಯತ್ತಂತ ಒಂದಿರ್ಬೇಕು, ಅದು ನಿನ್ಗಿಲ್ಲ. ಅದಕ್ಕೆ ಇಂಥ ಜಾಗದಲ್ಲಿ ಲೋಟ ತೊಳಿತಾ ಕೂತಿದ್ಯಾ. ನೆಂಟ್ರನ್ನ ಮರ್ತರು ಸ್ನೇಹಿತರನ್ನ ಮರಿಬಾರ್ದು ಅಂತಾರೋ. ಹಲೋ, ನಾನ್ ಯಾರು ಅಂತ ನಿಂಗೆ ಗೊತ್ತಿಲ್ಲ ಅಲ್ಲ? ನಿನ್ ನಂಬ್ಕೊಂಡು ಊರ್ ಬಿಟ್ಟು ಬಂದಲ್ಲೋ. ಅರೆ ಹೋಗ್ರಿ, ಕಂಡಿದ್ದೀನಿ. ಹೋಗ್ತೀವಿರ್ರಿ ಸ್ವಾಮಿ. ಏನೋ ನಾನ್ ಗೊತ್ತಿಲ್ಲ ಅಂದಲ್ಲ. ಬಾ, ಹೊರಗಡೆ ಸಿಕ್ಕು ಜ್ಯೂಸ್ ಮಾಡಕ್ ಬಿಡ್ತೀನಿ.
ಏಯ್ ಹ? ಇನ್ನೊಂದ್ಸಲ ಈ ಮಿಸ್ಟರ್ ನಿಯತ್ ಅವ್ನು ಇಲ್ಲಿಗೆ ಬಂದ್ರೆ ನಿನ್ನೂ ಅವನ್ನ ಸೇರಿಸಿ ಕತ್ತಿ ಕೈಯಾಕ ಆಚೆ ತಪ್ತೀನಿ ತಗ ಸರಿಯಾಗಿ ಲೆಕ್ಕ ಬರ್ದಿಡು ಕಳ್ಳ ಮುಂಡೆದ್ದು ಜ್ಯೂಸ್ ತಗೊಳ ತಗೊಳ್ಳೋ. ನಾನ್ ಯಾರು ಗೊತ್ತಿಲ್ವಾ ನಿನ್ಗೆ? 4ನೇ ಕ್ಲಾಸಲ್ಲಿ ನನ್ ದುಡ್ಡಲ್ಲಿ ಮಿನಿಮಮ್ 400 ಕಮರ್ ಕಟ್ ತಿಂದಿದ್ಯಾ ಕಮಂಗಿ ನನ್ ಮಗನೇ. ನಾನ್ ಯಾರು ಗೊತ್ತಿಲ್ವಾ ನಿನ್ಗೆ? ಅಯ್ಯೋ ನನ್ನಿಂದ ತಪ್ಪಾಗಿದೆ ಕಣೋ. ನಾನೇನೋ ಮಾಡ್ಲಿ, ಅಪ್ಪ ಅಮ್ಮನ ಕಳ್ಕೊಂಡು ಅನಾಥವಾಗಿದ್ದಾಗ ಉಡೋದಿಕ್ ಬಟ್ಟೆ ಇರೋದಿಕ್ ನೆಲೆ ಕೊಟ್ಟು ಕಾಪಾಡ್ದು ನಮ್ಮ ಮಾವ ಕಣೋ. ಯಾರ್ಯಾರೋ ಬರ್ತಾರೆ, ದುಡ್ಡು ಇಸ್ಕೊಳ್ತಾರೆ, ಹೋಗ್ಬಿಡ್ತಾರೆ ಕಣೋ. ಅದಕ್ಕೆ ಅವನಿಗೆ ಸಿಟ್ಟು, ಅವನಿಗೆ ಗೊತ್ತಾಗದೇ ಇರ್ತಾರ ಆಕ್ಟ್ ಮಾಡ್ದೆ ಕಣೋ. ನೋಡು, ನೀನು ನನ್ನ ಕ್ಷಮಿಸಿದೀಯ ಅಂದ್ರೆ ಈ ಜ್ಯೂಸ್ ಕುಡಿಬೇಕು. ನೀ ನನ್ನ ಸಹಾಯ ಮಾಡ್ತೀನಿ ಅಂದ್ರೆ ಏನು? ಅದೇ ಡೀಟೇಲ್ ಲೆಟರ್ ಬರ್ದಲ್ಲಪ್ಪ. ಓ ಗೊತ್ತಾಯ್ತು, ನಿಮ್ ತಂದೆ ವಿಷಯ. ಹ್ಮ್ ಒಂದ್ ಕಡೆ ನಮ್ಮ ಅಪ್ಪನ ಕೋರ್ಟ್ ಕೇಸು, ಆ ಲಾಯರ್ ಫೀಸ್, ಇನ್ನೊಂದ್ ಕಡೆ ನಮ್ಮ ಅಮ್ಮನ ಅನಾರೋಗ್ಯ, ಈ ಕಡೆ ನನ್ನ ತಂಗಿ ಎಜುಕೇಶನ್. ಸಾಲದ ಮೇಲ್ ಸಾಲ ಮಾಡಿ ತಲೆ ಎತ್ತಕ್ಕೆ ಆಗ್ತಿಲ್ಲ. ಮನೆ ಮಾರೋಣ ಅಂದ್ರೆ ಬಾಬಾ ಒಪ್ತಿಲ್ಲ. ಈಗ ನೀನು ಸಾಲ ತೀರಿಸ್ಬೇಕು. ಎರಡನೇದು ನಿನಗೊಂದ್ ಕೆಲಸ ಬೇಕು. ಮೂರನೇದು ನಿನಗೊಂದ್ ನೆಲೆ ಬೇಕು. ಕರೆಕ್ಟ್ ಹೇಳ್ತಾ ಇದೀನಿ ಕೇಳು. ಮೂರನೇದು ನನ್ನ ಕೈಲಾಗಲ್ಲ ಕಣೋ. ಯಾಕಪ್ಪ? ಹೇ, ನಾನಿರೋದೇ ನಮ್ಮ ಮಾವನ್ ಜ್ಯೂಸ್ ಅಂಗಡಿಲ್ ಕಣೋ. ಹಲೋ, ಕೆಲ್ಸ ಅಂದ್ರೆ ನಿನ್ ತರ ಜ್ಯೂಸ್ ಅಂಗಡಿಯಲ್ಲಿ ಲೋಟ ತೊಳೆಯೋದಲ್ಲ. ನನ್ ಲೆವೆಲ್ ಇರ್ಬೇಕು. ಬೈಕು, ಲ್ಯಾಪ್ಟಾಪ್ ಸ್ಟೈಲ್ ಆಗಿ. ಅಲ್ಲಿಂದ ಶುರು ಆಯ್ತ್ರಿ ಜಾಬ್ ಹಂಟಿಂಗು. ಕೆಲ್ಸ ಕೊಡ್ಬೇಕು ಅಂದ್ರೆ ಬೈಕ್ ಬೇಕು ಅಂತ ಹೇಳಿದ್ರು. ಯೋಚನೆ ಮಾಡ್ತಾ ಹೊರಟು ರಸ್ತೆಲ್ ನಿಂತಿರೋ ಬೈಕ್ ನೋಡ್ತಾ ನಿಂತ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಜುಟ್ಟಿಗೆ ಡೈ ಅನ್ನೋ ಹಾಗೆ ಸಾಲದಲ್ಲಿ ಬೈಕ್ ತಗೊಂಡ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ. ಅರೆ ಸಿಕ್ಕೇ ಬಿಡ್ತಲ್ರಿ ಸಾಲದಲ್ಲಿ ಬೈಕು. ಜೊತೆಗೆ ಗಿಫ್ಟ್ ಆಗಿ ಹೆಲ್ಮೆಟ್, ಸಾಲ್ಗಾರ್ ಕಣ್ತೋಸಕ್ಕೆ. ಇದು ಲ್ಯಾಪ್ಟಾಪ್ ಎಲ್ದಿರೋ ಬ್ಯಾಗ್, ಸ್ಟೈಲ್ ಆಗಿ ಎಕ್ಸಿಕ್ಯೂಟಿವ್ ಲುಕ್ ಕೊಡಕ್ಕೆ. ಆಹಾ, ಖುಷಿಯಾಗಿ ಮುಖ ಮುಚ್ಕೊಂಡಿದ್ದು ಆಯ್ತು. ಸಾಲ್ಗಾರರು ನೋಡಲ್ಲ ಅನ್ನೋ ಧೈರ್ಯನೂ ಬಂತು. ಈಗ ನೋಡಿ, ಓಣದ ಮೇಲೆ ಯಮ ಹೊಟ್ಟಾಗೆ ನಮ್ಮ ನಾಯಕ ಸಾಲದ ಬೈಕ್ ಮೇಲೆ ಹೊಡ್ತಾನೆ. ನೋಡು, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಇದ್ರ ಮೇಲೆ ನಿನ್ಗಿಷ್ಟ ಬಂದಾಗ ಮಾಡು. ಆದ್ರೆ ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಅಯ್ಯೋ, ನೀನ್ ಯಾಕೆ ಭಯ ಪಡ್ತೀಯ? ನಾನ್ ನಿನ್ನ ಮದುವೆ ಆಗಲ್ಲ ಅಂತನಾ? ನೋಡು, ಅವನು ತುಂಬಾ ಒಳ್ಳೆ ಮನುಷ್ಯ. ಇದರಿಂದ ಅವನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡು, ನಿಮ್ಮ ಅಪ್ಪನ ಮುಂದೆ ನಾನು ಮದುವೆ ಗಂಡ ತರ ಆಗ್ತೀನಿ. ಸಂತೋಷನಾ? ಹ್ಯಾಪಿನಾ? ಸರಿ, ಬರ್ಲಾ? ಥ್ಯಾಂಕ್ ಯು. ಈ ಬಳೆಯಿಂದ ನಮ್ ಬಾಳೆ ಭವ್ಯ ಆಗ್ಬಿಡುತ್ತೆ. ಈಗ ಇದನ್ನ ಅಡ ಇಟ್ಟು ನಿಂತಿರ್ಕೊ. ಇಲ್ಲಿಂದ ಇಲ್ಲಿವರೆಗೂ ಅಡ ಇಟ್ರೆ ನಮ್ ಮನೆ ಬಾಡಿಗೆ ಬ್ಯಾಲೆನ್ಸ್ ಎಲ್ಲ ಕಟ್ಬೋದು. ಇಲ್ಲಿಂದ ಇಲ್ಲಿವರೆಗೂ ಅಡ ಇಟ್ರೆ ಇನ್ಸ್ಟಾಲ್ಮೆಂಟ್, ಬೈಕ್ದು ಎಲ್ಲ ಸಾಲ್ಡ್. ಇಲ್ಲಿಂದ ಇಲ್ಲಿವರೆಗೂ ಕೆಲಸ ಸೇರ್ತೀನಲ್ಲ, ನನ್ ಶರ್ಟು, ಪ್ಯಾಂಟು, ಶೂ ಖರ್ಚಿಗಾಗುತ್ತೆ. ಈ ಕೊನೆ ಸ್ಮಾಲ್ ಪೋರ್ಷನ್ ನನ್ ಡೈಲಿ ಖರ್ಚಿಗೆ, ಎಕ್ಸ್ಪೆನ್ಸ್ ಎಲ್ಲ ಬೇಕಲ್ಲ. ನಿನ್ಗೇನಕ್ಕೋ ಇದೆಲ್ಲ ಮಾಡ್ತಿರೋದು ನಿನಗೋಸ್ಕರನೇ. ನನ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆದಾಗ. ಕೂತು 2 years ಅಂಗಡಿನ ಬಾಡಿಗೆಗೆ ತೆಗೆದುಕೊಳ್ಳಿ, ಇಲ್ಲ ಲೀಸ್ಗೆ ತೆಗೆದುಕೊಳ್ಳಿ, ನಂತರ ವ್ಯಾಪಾರ ಶುರು ಮಾಡಿ. ನಾನು ನಿಮ್ಗೆ ಲೋನು ಸ್ಯಾಂಕ್ಷನ್ ಮಾಡ್ತೇನೆ. ಮ್ಯಾನೇಜರು ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದೆ ತಡ, ನಮ್ಮ ನಾಯಕನು ಅವನ ಸ್ನೇಹಿತನು ನೋಟಿನ ಕನಸಿನಲ್ಲಿ ತೇಲಾಡೋದಕ್ಕೆ ಶುರು ಮಾಡ್ಬಿಟ್ರು. ಎಕ್ಸ್ಕ್ಯೂಸ್ ಮೀ, ಒಂದ್ ಪೈನಾಪಲ್ ಜ್ಯೂಸ್ ಕೊಡ್ರಿ. ಸಾರ್ ಇದು ಮಾರೋದಕ್ಕಲ್ಲ ಸಾರ್, ಮತ್ತೆ ಶೂಟಿಂಗ್ ಸೆಟ್ ಸಾರ್ ಇದು. ಇವರೆಲ್ಲ ಗಿರಾಕಿಗಳಲ್ವಾ? ಅಲ್ಲ ಸಾರ್, ಜೂನಿಯರ್ ಆರ್ಟಿಸ್ಟ್ ಸೆಟ್ಲ್ಮೆಂಟ್ಗೋಸ್ಕರ ನಿಂತಿದ್ದಾರೆ. ಓ, ನಿಜವಾದ ಅಂಗಡಿ ಇದ್ದಂಗಿದೆಯಲ್ಲಪ್ಪ. ಚೆನ್ನಾಗಿ ಮರೆಸ್ತೀರಿ. ಹೌದು, ಇನ್ನು ಎಷ್ಟ್ ದಿನ ಇರುತ್ತೆ ಈ ಅಂಗಡಿ? 3 ದಿನ ಅಷ್ಟ್ ಟೈಮ್ ಸಾಕು. ಥ್ಯಾಂಕ್ ಯು. ಈಗ ನನಗೆ ಒಂದು ಹೊಸ ಐಡಿಯಾ ಹೊಳಿತಪ್ಪ. ಏನೋ ಅದು? ನಾವಿಬ್ರು ಸೇರಿ ಒಂದು ಪೇಂಟ್ ಅಂಗಡಿ ಶುರು ಮಾಡೋಣ. ನಾವಿಬ್ರು? ಹೌದು. ನಿಮ್ದು ಒಂದ್ ಸಣ್ಣ ಇನ್ವೆಸ್ಟ್ಮೆಂಟ್, ಏನು? 5 ಲಕ್ಷ ರೂಪಾಯಿ ಹಾಕಷ್ಟೇ. ಅಲ್ವೋ, ಲಂಗೋಟಿಗೆ ಬಟ್ಟೆ ಇಲ್ಲ, ಇನ್ ಸ್ಕೂಟ್ ಹೊಲಿಸ್ಕೊಂತೀಯಲ್ಲೋ, ದುಡ್ಡೆಲ್ಲಿಂದ ತರ್ಲಿ? ನಿನ್ ಗತಿ ನಂಗೆ ಗೊತ್ತಿಲ್ವನ? ನೀನೇನ್ ಕೊಡ್ಬೇಕಾಗಿಲ್ಲಪ್ಪ, ಎಲ್ಲ ಬ್ಯಾಂಕ್ ಅವ್ರು ಕೊಡ್ತಾರೆ. ಹೇಗೆ? ಈಗ ನಾವಿಬ್ರು ಸಣ್ಣದಾಗ ಒಂದು 2.25 ಲಕ್ಷಕ್ಕೆ ಪೇಂಟ್ ಅಂಗಡಿ ಶುರು ಮಾಡೋದು. ಅದ್ರ ರೆಂಟ್ ಅಗ್ರಿಮೆಂಟ್ ನ ಬ್ಯಾಂಕ್ ಕೊಡೋದು. ಅವ್ರು ನಮ್ಗೆ 5 ಲಕ್ಷ ರೂಪಾಯಿ ಓಡಿ ಕೊಡ್ತಾರೆ. 5ಅಲ್ಲಿ 2 ಸೈಡ್ ಅಲ್ಲಿ ಇಟ್ಬಿಡೋದು. ಬ್ಯಾಲೆನ್ಸ್ ಇದೆಯಲ್ಲ, ಅದ್ರಲ್ಲಿ 35,000 ರೂಪಾಯಿ ಬೈಕ್ ಲೋನ್ ಕ್ಲಿಯರ್ ಮಾಡೋದು. ಇವನು ಜುಜ್ಬಿ ಬ್ಯಾಲೆನ್ಸ್ ಬಾಡಿಗೆ ಕೊಡ್ಬೇಕಲ್ಲ, ಅದನ್ನ ಕೊಟ್ಬಿಡೋದು. ಹೊಸದಾಗ ಅಂಗಡಿ ಪ್ಲಾನ್ ಮಾಡಿದಿಲ್ಲ, ಅಡ್ವಾನ್ಸ್ ಕೊಟ್ಬಿಡೋದು. ಮೇರಿ ಬಡೆ ಫಸ್ಟ್ ಮೇರಿದೆ ಕ್ಲಿಯರ್ ಮಾಡೋದು. ಇದಕ್ಕೆಲ್ಲ ಮೂಲ ಕಾರಣ ಅವಳ್ತಾನೆ ಅಲ್ವಾ? ಅವಳ್ದು ಕ್ಲಿಯರ್ ಮಾಡಿ ಇದೆಲ್ಲ ಮಾಡಿದ್ರು ಕೂಡ ಬ್ಯಾಲೆನ್ಸ್ ಇಷ್ಟು ಇರುತ್ತೆ. ಅದರಲ್ಲಿ ಎಸಿ ಜ್ಯೂಸ್ ಅಂಗಡಿ ಇಟ್ಕೊಟ್ಬಿಡ್ತೀನಿ ನಿನ್ಗೆ. ಇನ್ಮೇಲೆ ನಾನು ಅಲ್ಲೇ ಜ್ಯೂಸ್ ಇಡ್ಬೋದಲ್ಲ? ಇದೆಲ್ಲ ಆಗ್ಬೇಕು ಅಂದ್ರೆ
ನಿನ್ನಿಂದ ಒಂದ್ ಸಣ್ಣ ಸಹಾಯ ಆಗ್ಬೇಕು. ಏನೋ ಅದು? ನಿಮ್ ಮಾವ ಇದಾರಲ್ವಾ, ಹ, ಅವ್ರಿಗೆ ಹೇಳ್ಬಿಟ್ಟು ಹ. ನನಗೊಂದು 1.25 ಲಕ್ಷ ಸಾಲ ಕೊಟ್ಟು. ಹ. ಇದನ್ನೇನಾದ್ರೂ ನಮ್ಮ ಮಾವನಿಗೆ ಕೇಳಿದ್ರೆ ನಾನ್ ಸಿಪ್ಪೆ ಸುಲ್ಲು ಬಿಡ್ತಾನೆ. ಮೊದ್ಲೇ ಸಿಪ್ಪೆ ತಿನ್ ಬದುಕೋ ಮನುಷ್ಯ ಅವನು. ಹೆಂಗೋ ಸರಿ ಕೇಳಿ. ಬೇಡ ಬೇಡಪ್ಪ, ಸಾಲ ಬೇಡ. ಹ. ಒಂದ್ ಕೆಲ್ಸ ಮಾಡು, ಹ. ನನ್ ಬಾವ ದಿವಾಕರ್ ಗೊತ್ತಾ ನಿನ್ಗೆ? ಇಲ್ಲ. ಒಳ್ಳೆದಾದ್ಬಿಡು. ಅವ್ರ ಹೆಸರಲ್ಲಿ ಒಂದ್ ಒಳ್ಳೆ ಫ್ರೂಟ್ ಜ್ಯೂಸ್ ಅಂಗಡಿ ಇದೆ. ಅದನ್ನ ಅವ್ರು ಮಾರ್ಬೇಕು ಅಂತಿದ್ದಾರೆ. ಈಗ ಗೋವಾಗ್ ಟ್ರಾನ್ಸ್ಫರ್ ಆಗ್ತಿದಾರಲ್ಲ, ಅದಕ್ಕೆ. ಹ. ಒಳ್ಳೆ ಅಂಗಡಿ, 2 ಲಕ್ಷ ರೂಪಾಯಿ ವ್ಯಾಲ್ಯೂ, 1.25 ಲಕ್ಷ ಕೊಡಿಸ್ತೀನಿ, ಅದನ್ನ ತೊಳಕ್ ಕೇಳು. ಹ, ಒಪ್ಪಿಸ್ತೀನಿ ನಮ್ಮ ಮಾವನ. ಏ ಒಳ್ಳೆ ಅಂಗಡಿ ಕಣೋ. ಅಲ್ವೇ? ಈ ಸಿನಿಮಾದವರೆಲ್ಲ ಅಲ್ಲಿಂದಾನೆ ಜ್ಯೂಸ್ ತೊಗೊಂಡೋಗ್ತಾರೆ. ಮೈನ್ ರೋಡ್ ಅಲ್ಲಿ ಇದೆ, 1 ಕಾಲಕ್ಕೆ ಕೊಡಿಸ್ತೀನಿ. ಅಯ್ಯೋ ಹೇಳಿ ಒಪ್ಪಿಸ್ತೀನಿ ಕಣು. ಓಕೆನಾ? ಓಕೆ. ಅದೇ ನೋಡು ಲೇ, ತಲೆ ಕೆಟ್ಟವನೇ. ಅಷ್ಟು ಒಳ್ಳೆ ಕಲೆಕ್ಷನ್ ಆಗುವ ಅಂಗಡಿ ಅವ್ರು ಯಾಕೋ ಮಾಡ್ತಾರೆ? ಅಯ್ಯೋ ಮಾವ, ಅವರು ಗೋವಾದಲ್ಲಿ ದೊಡ್ಡ ಜ್ಯೂಸ್ ಅಂಗಡಿ ಮಾಡ್ತಾ ಇದ್ರಂತೆ, ಅದಕ್ಕೆ ಮಾಡ್ತಾ ಇದ್ರಂತೆ. ಅಯ್ಯೋ ಹೋಗ್ಲಿ ಬಿಡಪ್ಪ, ಅವ್ರು ಸಾಬರಿ ನಮ್ಗೆ ಯಾಕೆ? ಮಾವ, ನೀನೊಂದ್ ಅಂಗಡಿ ನಾನೊಂದ್ ಅಂಗಡಿ ದುಡಿದ್ರೆ ಚೆನ್ನ ಅಲ್ವಾ? ಅದು ಬಿಸಿ ಏರಿಯಾ. ನಮಗಾದ್ರೆ ಕಡಿಮೆ ಇದ್ರಲ್ಲಿ ಮಾಡಿಸ್ಕೊಡ್ತಾನೆ. ಅದು ಬೇರೆಯವ್ರಿಗಾದ್ರೆ 2 ಲಕ್ಷ ರೂಪಾಯಿ, ನಮಗೆ 1.25 ಲಕ್ಷ ರೂಪಾಯಿ ಮಾಡಿಸ್ಕೊಡ್ತಾನೆ. ಆ? ಓಯ್ ಪೀಟರ್, ಬಂದ ಏನಪ್ಪ ಎಸ್ ಆರ್ ನೋ ಹೇಳಯ್ಯ. ನೋಡ, ನಿನಗ್ ಬೇಡ ಅಂದ್ರೆ ಇನ್ನೊಬ್ಬ ಗಿರಾಕಿ ಕಾಯ್ತಾ ಇದ್ದಾನೆ. ಫುಟ್ಪಾತ್ ಅಲ್ಲಿ ಕಬ್ಬಿನ ಹಾಲು ಮಾರ್ತಿದ್ದ. ನಾನ್ ಮಾರ್ವಾಡಿ ಹೇಳಿ 2 ಲಕ್ಷ ರೂಪಾಯಿ ಸಾಲ ರೆಡಿ ಮಾಡಿದೀನಿ. ಆದ್ರೆ ನಿನ್ ಹಳೆ ಫ್ರೆಂಡ್ ಫಸ್ಟ್ ಪ್ರಿಫರೆನ್ಸ್ ನಿನಗೆ. ಬೇಕಾ ಬೇಡವಾ? ಮಾವ, ನೀನು ಪೈ ಕಾಮತ್ತರ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನನ್ನ ಆಸೆ. 75,000 ರೂಪಾಯಿ ಉಳಿಯುತ್ತೆ. ನೋಡ, 3 ಗಂಟೆ ಒಳಗೆ ಡೀಲ್ ಮುಗಿಸ್ಬೇಕು ಅಂತ ಬಾವ ಹೇಳಿದ್ದಾರೆ. ಅದಕ್ಕೆ ಅರ್ಜೆಂಟಾಗಿ ಅವ್ರ ಕಾರಲ್ಲೇ ಬಂದೆ. ಒಂದೇ ಮಾತು, ಬೇಕಾ ಬೇಡವಾ? ಮಾವ, ಡಿಮ್ಯಾಂಡ್ ತುಂಬಾ ಐತೆ. ಹ್ಞೂ ಅನ್ನು ಅನ್ನು. ಆಯ್ತು, ಆಯ್ತು ಕಣ, ನಡಿಯ. ಬನ್ನಿ, ರಶ್ ನೋಡಿ ಹೇಗಿದೆ. ಚೆನ್ನಾಗಿದೆ. ಏನಿಲ್ಲ, ನೀವು ಬರೋದು, ಸ್ವಿಚ್ ಆನ್ ಮಾಡೋದು, ಜ್ಯೂಸ್ ಹಿಂಡೋದು, ಅಷ್ಟೇ ನಿಮ್ ಕೆಲಸ. ಏನ್ ಬಿಸ್ನೆಸ್ ನೋಡಿ. ಇವರೆಲ್ಲ ಗಿರಾಕಿಗಳೇ. ಮತ್ತೆ ಜೂನಿಯರ್ ಆರ್ಟಿಸ್ಟಾ? ಸೆಟಲ್ಮೆಂಟ್ ಮುಗಿಸ್ಬಿಡಿ. ಖಂಡಿತ ನೋಡಿ, ನಾಳೆ ಬೆಳಿಗ್ಗೆ ನಾನ್ ನಿಮ್ ಭಾವ್ರ ಮನೆಗೆ ಬರ್ತೀನಿ, ಅಲ್ಲೇ ಸೆಟ್ಲ್ ಮಾಡ್ಬಿಡ್ತೀನಿ. ಮನೆಗೆ ಬರ್ತೀರಾ? ವ್ಯವಹಾರಪ್ಪ ಇಲ್ಲೆಲ್ಲ ಹೆಂಗೆ? ಸರಿ, ರಸ್ತೆ ಎಲ್ಲ ವ್ಯವಹಾರ ಮಾಡಕ್ಕಾಗತ್ತೆ. ಬನ್ನಿ, ಬಾವನ್ ಮನೆಗೆ ಬನ್ನಿ. ಇದು ಬಾವನ್ ಮನೆ ಅಡ್ರೆಸ್ಸು. ಬೆಳಗ್ಗೆ ಅವರು 10 ಗಂಟೆಗೆ ಮನೆಯಿಂದ ಆಫೀಸ್ ಹೋಗ್ಬಿಡ್ತಾರೆ. ಆಮೇಲೆ ಬಂದ್ಬಿಡಿ. ಅಂದ್ರೆ ಆಫೀಸು ಮನೇಲೇ ಇರೋದು, ಕೆಳಗಡೆ ಮನೆ ಮೇಲ್ಗಡೆ ಆಫೀಸ್. ಆಫೀಸು ಮನೆಯಲ್ಲೇ ಮಾಡ್ಕೊಂಡವ್ರ? 2 in 1. ಬರ್ತೀನಿ ಬಿಡಿ. ಅಮೌಂಟ್ ಎಲ್ಲ ಓ, 1.25 ಲಕ್ಷ ಹೇಳಿದೆ. ಫುಲ್ ಅಮೌಂಟ್ ತಂದ್ಬಿಡಿ. ತರ್ತೀನಿ. ಇಲ್ಲ, ನಮ್ ಪೀಟರ್ಗೋಸ್ಕರ. ಇಲ್ಲಾಂದ್ರೆ ಇಂಥ ಅಂಗಡಿನ ಈ ಅಮೌಂಟ್ ಯಾರು ಕೊಡ್ತಾರೆ? ಮರಿದೆ ಬೆಳಗ್ಗೆ 2 in 1 ಆಫೀಸ್ ಬಂದು. ಆಯ್ತು. ಈ ಕಡೆ ಬನ್ನಿ, ನಾ ಹೊರಡ್ತೀನಿ. ಅಲ್ಲ, ನಾವು ಅದವರು ಟೈಮ್ ಅಂದ್ರೆ ಟೈಮು. ನಮ್ ಭಾವ 3:30 ಬರ್ತೀನಿ ಅಂತ ಹೇಳಿದೆ. ಬರ್ತೀನಿ, ಸಾರಿ. ಅಲ್ಲ ಸರ್, ಅಲ್ಲಿ ಮರಿದೆ ಬೆಳಗ್ಗೆ ಬಂದ್ಬಿಡಿ. 1 ಕಾಲು ಫುಲ್ ತಂದ್ಬಿಡಿ. ಫುಲ್ ತರ್ಬೇಕು. ಮುಂದೆ ತರ್ತೀನಿ. ಈ ಏನಯ್ಯ ಬಿಟ್ಬಿಟ್ಟೆ ಹೊರಟೋಗ್ಬಿಟ್ಟ. ಹೋಗ್ಲಿ ಬಿಡು ಮಾವ, 10 ರೂಪಾಯಿ ಕೊಟ್ಟು ಆಡದಲ್ಲಿ ಹೋದ್ರಾಯ್ತು. ನೋಡ್, ಕಪ್ಪಾಳಿಗೆ 10 ರೂಪಾಯಿ ನಿಮ್ಮ ಅಪ್ಪನ ಕೊಡ್ತಾನೆ. ಆದ್ರೂ ನನ್ ಕಂದ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೆ ನೋಡು. 1.25 ಲಕ್ಷಕ್ಕಿಂತ ಅಂಗಡಿ ಯಾವಲ್ಲ ಕೊಡ್ತಾನೆ ಅಲ್ವಾ ಮತ್ತೆ? ಬಾರ್ಲ ನಡ್ಕೊಂಡು ಹೋಗೋಣ. ಈಗ ಮನೆ ಮಾರೋದಕ್ಕೆ ನಿಮ್ ಭಾವನೋಕೆ ಇಲ್ದೇ ಇರ್ಬೋದು. ಇನ್ನೊಂದೆರಡು ದಿನ ಕಾದ್ ನೋಡಿದ್ರೆ ಒಳ್ಳೇದೇನೋ. ನೋಡ, ಅದಕ್ಕೆಲ್ಲ ಈಗ ಟೈಮ್ ಇಲ್ಲ. ಬಂದ್ರು. ನಾನು ಅವ್ರು ಬರೋಷ್ಟಲ್ಲಿ ಫ್ರೆಶ್ ಆಗಿ ಶೇವ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲೇ ಕೂರ್ಸಿರು. ಓಕೆ. ಓ ಪೀಟರ್, ನೀವಾ? ಬನ್ನಿ. ಇವ್ರು ನಮ್ಮ ಮಾವ. ನಮಸ್ತೆ ಮಾ. ನಮಸ್ತೆ. ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಹಾ. ಇದರ ಹಾ, ಇದಾರೆ. ಬನ್ನಿ. ಬನ್ನಿ, ಓಹೋ, ಕೂತ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಮನೆ. ಅಮ್ಮ, ತಾವು ದಿವಾಕರ್ ಸಾಹೇಬ್ರು ಮಿಸೇಜ್ ಅಲ್ವಾ? ಏನಂದ್ರಿ? ಅಂದ್ರೆ ಅವ್ರ ಹೆಂಡ್ತಿ ಅಲ್ವಾ ಅಂತ. ಹಾ, ಅದೇ ಕೇಳಿದೆ. ಅವರು ಇಷ್ಟೊತ್ತು ನಿಮ್ಗೋಸ್ಕರ ಕಾದಿದ್ರು. ಈಗ ತಾನೇ ಸ್ನಾನಕ್ಕೆ ಹೋದ್ರು. ಹೌದಾ? ಹಾ. ಸರಿ, ಬರ್ಲಿ ಬಿಡಿ. ಕೂತಿರಿ, ನಾನು ಕಾಫಿ ತರ್ತೀನಿ. ನಿನ್ನ ಇಂಗ್ಲಿಷ್ ಯಾರಿಗ ಅರ್ಥ ಆಗುತ್ತೆ? ಕೂತ್ಕೊಳ್ಳಲೆ, ಬರ್ಲಿ, ಮಾತಾಡ್ತೀನಿ. ಹಲೋ ಮಿಸ್ಟರ್ ಜಾನಿ ವಾಕರ್. ಎಂತ ಬ್ರ್ಯಾಂಡ್ ನೇಮ್ ರೀ. ನೆನ್ನೆ ಅಪ್ಪು ಹೇಳಿದ್ರು ನಿಮ್ ಬಗ್ಗೆ. ವೆರಿ ಗುಡ್. ಫುಲ್ ತಂದಿದ್ದೀರಾ? ಫುಲ್ ಅದಿರ್ಲಿ ಸರ್, ಎಲ್ರು ಗಡ್ಡಕ್ಕಷ್ಟೇ ಕ್ರೀಮ್ ಹಾಕ್ತಾರೆ, ನೀವು ಮಕ್ಕಕ್ಕೆಲ್ಲ ಬಡ್ಕೊಂಡ್ಬಿಟ್ಟಿದ್ದೀರಾ.
ಅದು ಮೊದ್ಲು ಫೇಸ್ಗೆ ಫೇಸ್ ಪ್ಯಾಕ್ ಹಾಕೊಂಡೆ, ಟೈಮ್ ನೋಡ್ತೀನಿ ಲೇಟ್ ಆಗ್ಬಿಟ್ಟಿದೆ ಆಫೀಸ್ಗೆ, ಶೇವಿಂಗ್ ಮಾಡ್ಬೇಕಾಗಿತ್ತಲ್ಲ, ಶೇವಿಂಗ್ ಕ್ರೀಮ್ ನ ಫೇಸ್ ಪ್ಯಾಕ್ ಮೇಲೆ ಹಾಕಿ ಫೇಸ್ ಒಂಥರ ಹೌಸ್ಫುಲ್ ಆಗ್ಬಿಟ್ಟಿದೆ, ಒಂಥರ ಸೆಟಪ್, ಐ ಮೀನ್ ಗೆಟಪ್, ಆಫೀಸ್ ಲೇಟ್ ಆಯ್ತಲ್ಲ ಅದಕ್ಕೆ. ಅಲ್ಲ ಸರ್, ಆಫೀಸ್ ಮನೆ ಮೇಲೆ ಇಟ್ಕೊಂಡು ಅದೇನ್ ಲೇಟ್ ಆಯ್ತು? ಹೌದು, ನನ್ನ ಆಫೀಸ್ ಇರೋದು ಮನೆ ಮೇಲೆ, ಈಗ ನಾವು ಹೋಗ್ತಿರೋದು KEB ಆಫೀಸ್, ಶೇವ್ ಮಾಡಕ್ಕೆ, ಐ ಮೀನ್ ಸೇವ್ ಮಾಡಕ್ಕೆ, ಪವರ್ ಸೇವ್ ಮಾಡಕ್ಕೆ. ಫುಲ್ ತಂದಿದ್ದೀರಾ? ಅಲ್ಲಿ ತಂದಿದ್ದೀನಿ. ಕೊಡ್ಬಿಡಿ. ಕೊಡಿ 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 ಕೊಡ್ಬಿಡಿ. ಇರ್ಲಿ, ಕೊಡಿ 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 ಕೊಡಿ. ಅಲ್ಲ, ಒಂದ್ ಕೆಲಸ ಮಾಡಿ, ನೀವು ಸ್ನಾನ ಮುಗಿಸ್ಕೊಂಡೇ ಬಂದ್ಬಿಡಿ. ಅದು ನಾನು ಸ್ನಾನಕ್ಕೆ ಹೋದ್ರೆ ನೀರಿಗಿಳಿದ ಆನೆ ತರ ಬರಕ್ ತುಂಬಾ ಲೇಟ್ ಆಗ್ಬಿಡುತ್ತೆ. ಮೋರೋವರ್ ಇನ್ನು 10 ನಿಮಿಷದಲ್ಲಿ ರಾವು ಕಾಲ ಶುರು ಆಗ್ಬಿಡುತ್ತೆ. ನಿಮ್ ಹೆಸರು ಜಾನಿ ವಾಕರ್ ಇರ್ಬೋದು, ಆದ್ರೂ ನಾವೆಲ್ಲ ರಾವು ಕಾಲ ನಂಬೇಕು, ಇದು ವ್ಯವಹಾರ ಅಲ್ವಾ? ಅದಕ್ಕೆ ಫುಲ್ ತಂದಿದ್ದೀರಲ್ಲ, ಕೊಡಿ 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 ಕೊಡಿ. ಆಯ್ತು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ, ಈ ಪತ್ರಕ್ಕೊಂದು ಸೈನ್ ಹಾಕಿ. ಅದಿರ್ಲಿ, ಅದಕ್ಕೆ ಅವಸರ. ಅದನ್ನ ಮಾಡೋಣ. ನೀವು ಕೊಡಿ ಕೊಡಿ ಕೊಡಿ. ಬೇಕಾ? ಹೌದು, ಫುಲ್ ತಂದಿದ್ದೀರಲ್ಲ, ಫುಲ್ ವ್ಯವಹಾರಸ್ಥರು. ತಗೊಳ್ಳಿ ಸರ್. ಥ್ಯಾಂಕ್ ಯು ಫುಲ್ ಇದೆಯಲ್ಲ. ಥ್ಯಾಂಕ್ ಯು. ನಾಳೆನೆ ಜ್ಯೂಸ್ ಅಂಗಡಿನ ನಿಮ್ಮ ಹೆಸರಿಗೆ ಬದಲಾಯಿಸ್ಕೊಂಡು ಜಾನಿ ವಾಕರ್ ಜ್ಯೂಸ್ ಅಂಗಡಿ. ಸೂಪರ್. 40 ಕಮ್ಮಿ ಇತ್ತು, ಆಟೋನ ಮಾರ್ಬಿಟ್ಟು ಅಡ್ಜಸ್ಟ್ ಮಾಡಿದೀನಿ ಸರ್. ಯಾವ ಆಟೋ? ಪೆಟ್ರೋಲ್ ಆಟೋನ ಡೀಸೆಲ್ ಆಟೋನ? ಪೆಟ್ರೋಲ್ ಆಟೋ ಸರ್. ಅಯ್ಯೋ, ಒಳ್ಳೇದೇ ಆಯ್ತು ಬಿಡಿ. ಪೆಟ್ರೋಲ್ ಬೆಲೆ ಇಷ್ಟಿರ್ಬೇಕಾದ್ರೆ ಪೆಟ್ರೋಲ್ ಆಟೋನೆಲ್ಲ ಮಾರ್ಬಿಟ್ಟು ದುಡ್ಡೆಲ್ಲ ನನಗೆ ಕೊಟ್ಬಿಡಿ. ಬರ್ತೀನಿ, ಆನೆ ನೀರಿಗಿಳಿಯೋ ಟೈಮ್ ಆಯ್ತು. ಅಂತೂ ಒಂದು ಬ್ರಾಂಚ್ ಓಪನ್ ಆಯ್ತು. ತಗೊಳ್ಳಿ ಕಾಫಿ. ಅಮ್ಮ, ಟೀ ಕಾಫಿ ನಾವ್ ಏನು ಕುಡಿಯಲ್ಲ, ಇಲ್ಲ, ನಮ್ಗೆ ಪರವಾಗಿಲ್ಲ, ಸಿಪ್ಪೆ ತಿಂದ ತಗೊಳ್ಳಿ. ಅಭ್ಯಾಸ. ಇಡು. ಅಯ್ಯೋ, ಪರವಾಗಿಲ್ಲ, ಇಲ್ಲಮ್ಮ, ತಗೊಳ್ಳಿ. ನಮ್ ಸಿಪ್ಪೆ ತಿಂದ ಅಭ್ಯಾಸ, ಟೀ ಕಾಫಿ ಕುಡಿಯಲ್ಲ. ಜ್ಯೂಸ್ ಅಂಗಡಿಗೆ ಹೋಗ್ತೀವಿ. ಬರ್ತೀವಮ್ಮ, ಬರ್ತೀವಿ. ಬರಡೇ, ನಡಿ. ಬರ. ಹಾ, ಸರಿ. ಲೋನ್ ಗ್ಯಾರಂಟಿ. ಇದೇನ ಇದು ಎಡಬಿಡ ಇದಾರಾ? ಸಾಹೇಬ್ರು ಮ್ಯಾನೇಜರ್. ಓಕೆ, ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಕೊಡಿ ಕೊಡಿ ಕೊಡಿ. ನೀನ್ ಇಲ್ಲೇರು, ನಾನ್ ಕರೆದಾಗ ಸ್ಟೈಲ್ ಆಗಿ ಎಂಟ್ರಿ ಕೊಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಾಟ್ ಇಸ್ ದಿಸ್? ಲೋನ್ ಅಪ್ಲಿಕೇಶನ್ ಸರ್. ರೇ, ಏನ್ರಿ ಇದು ತೆಲ್ಗಿ ಪೇಪರ್? ಅಯ್ಯೋ, ಒರಿಜಿನಲ್ ಸರ್, SBM ಇಂದ ತಂದಿದ್ದು. ಅದಕ್ಕೇನೀಗ? ಈ ಸೀಟಲ್ಲಿ ಕೂತಿದ್ರಲ್ಲ ಸರ್, ಹೋದ್ ಮ್ಯಾನೇಜರ್ ಅವ್ರು ಹೇಳಿದ್ರು ಏನಾದ್ರೂ ಬಿಸ್ನೆಸ್ ಶುರು ಮಾಡಿ ಪ್ರೂಫ್ ತಗೊಂಬನ್ನಿ, ಲೋನ್ ಕೊಡ್ತೀನಿ ಅಂತ. ಅದಕ್ಕೆ ಆ ಹೋದ್ ಮ್ಯಾನೇಜರ್ ಆಗ್ಲೇ ಬ್ರಾಂಚ್ ನ ಪಾಪರ್ ಆಗೋ ಸ್ಟೇಜ್ ತಂದಿಟ್ಬಿಟ್ಟು ಹೋಗಿದ್ದಾನೆ. ನೋ ಲಾಂಚ್, ಗೋ ಗೋ ಗೋ. ಸರ್ ರೆಂಟಲ್ ಅಗ್ರಿಮೆಂಟ್ ದಯವಿಟ್ಟು ನೋಡಿ ಸರ್. ರೇ, ಫುಟ್ಪಾತ್ ಅಲ್ಲಿರೋರಿಗೆ ಹಾಗೆಲ್ಲ ನಾವು ಲೋನ್ ಕೊಡಕ್ ಆಗೋದಿಲ್ಲ ರೀ. ಸರ್ ಕಷ್ಟಪಟ್ಟು 1.25 ಲಕ್ಷ ರೂಪಾಯಿ ಕೂಡಿಟ್ಟು ತಂದಿದ್ದೀನಿ ಸರ್ ಪ್ಲೀಸ್ ದಯವಿಟ್ಟು ನೋಡಿ ಸರ್. ಅದು ನಿಮಗ್ ಗೊತ್ತಿದೆ, ನನಗೇನ್ರಿ ಗೊತ್ತಿದೆ? ಸರ್. ನಾನ್ ಹಾಗೆಲ್ಲ ಕೊಡಕ್ ಆಗೋದಿಲ್ಲ. ಇದು ಧರ್ಮಛತ್ರ ಅಲ್ಲ, ನ್ಯಾಷನಲೈಸ್ ಬ್ಯಾಂಕ್. ನೋ ಲೋನ್ಸ್, ಗೋ ಗೋ. ಸರ್ ವೆಲ್ಕಮ್ ಟು ದ ಬ್ರಾಂಚ್ ಸರ್. ವೆಲ್ಕಮ್. ಸರ್ ಏನಾಯ್ತು ಸರ್? ಸರ್ ಯಾರು ಇವನು? ನನ್ನ ಕ್ಲೋಸ್ ಫ್ರೆಂಡ್ ಸರ್, ಇಲ್ಲೇ ಅಕೌಂಟ್ ಇದೆ ಸರ್ ಇವ್ನು. ಇವನ್ ಅಕೌಂಟ್ ಕ್ಲೋಸ್ ಮಾಡಿ ಇವನು ಆಚೆ ತೊಳ್ಬಿಡ್ತೀನಿ. ಮತ್ತೆ ಆಚೆ ಕಳ್ತೀನಿ. ಏನಾಯ್ತು ಸರ್? Send him out, I say. Action! Hey, take this out! Take this out! Action! ಸಾರಿ ಸರ್, ನಿಮ್ಗೆ ಫ್ಲವರ್ ಅಲರ್ಜಿ ಇಂದ ಗೊತ್ತಿರಲಿಲ್ಲ ಸರ್. Throw this out! ಸ್ವಲ್ಪ ಲೋನ್ ಸರ್. Okay. What's your name? ಅಪ್ಪು ಸರ್. Full name. ಅಪ್ಪುರಾವ್ ಸರ್. ಏನಿದು? ರೆಂಟಲ್ ಅಗ್ರಿಮೆಂಟ್ ಸರ್, ಪ್ಲೀಸ್ ಸರ್. ಹೊರಗಡೆ ಲೋನ್ ಅಪ್ರೂವಲ್ ಆಫೀಸರ್ ಅಂತ ಇದ್ದಾನೆ, ಅವನು ಕೊಡು. ಔಟ್. ನೋ ಲೋನ್ಸ್. ಸರ್ ನೀವು ಸ್ಯಾಂಕ್ಷನ್ ಮಾಡಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗಿ ಬರುತ್ತೆ ಸರ್. ನಾನು ಇದನ್ನೇ ನಂಬಿದ್ದೀನಿ ಸರ್, ಪ್ಲೀಸ್ ಸರ್. ಮೊದಲು ಅದ್ ಮಾಡ್ಕೊಳಯ್ಯ. ನಾಳೆ ಟಿವಿನಲ್ಲಿ ಪೇಪರ್ ಅಲ್ಲೆಲ್ಲ ಹೆಡ್ಲೈನ್ಸ್ ಅಲ್ಲಿ ನಿನ್ ಫೋಟೋ ಸಮೇತ ಅದು ಬರುತ್ತೆ. ಬಂದವರೆಲ್ಲ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಲೋನ್ ಕೊಡಿ ಅಂತ ನಮ್ಮನೇನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ನೋ, ಟೇಕ್ ದಿಸ್ ಅಂಡ್ ಗೆಟ್ ಔಟ್. ಐ ಸೇ. ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯ ಅದನ್ನ? ಏನ್ರ ಮಾಡ್ತಾ ಇದ್ದೀರಾ? ಏನಕ್ಕೆ ಎತ್ತಾ ಇದೆ ಇದನ್ನ? ನಾನು ಖರೀದಿ ತಗೊಂಡಿದ್ದೀನಿ ಅಂಗಡಿನ. ಸ್ವಾಮಿ, ಇದು ಶೂಟಿಂಗ್ ಸೆಟ್ ಇದು. ದಿವಾಕರ್ ನಾವು ದುಡ್ಡು ಕೊಟ್ಟು ನಾನು ಖರೀದಿ ಮಾಡ್ಕೊಂಡಿದ್ದೀನಿ ಇದನ್ನ. ಪ್ರಭಾಕರ್ದು ನನ್ ದಯ ಇದು. ಏನ್ ಕರ್ಮಾರೆ ಮಾಡ್ತಾ ಇದ್ದೀರಾ? ನನ್ನ ಅಂಗಡಿ ಕಡೆ ಎಲ್ಗೂ ಹೋಯ್ತಾ ಇದ್ಯಾರೆ? ಯಾವನಿಗೂ ದುಡ್ಡು ಕೊಟ್ಟು ನಮ್ ತಲೆ ತಿಂತಿರಲ್ರಿ. ಏನ್ರಿ ಗಲಾಟೆ? ಏನ್ರಿ ಇದು? ನೋಡಿ, ದಿವಾಕರ್ ಹತ್ರ ನಾನು ಖರೀದಿ ತಗೊಂಡಿದ್ದೀನಿ. ಈ ನನ್ನ ಮಕ್ಕಳೆಲ್ಲ ಕೆಡು ಹಾಕ್ಬಿಡ್ತಾರೆ. ಯಾಕ್ರಿ ತಲೆ ತಿಂತೀರ ಸರ್? ಯಾರಿಗೋ ದುಡ್ಡು ಕೊಟ್ಬಿಟ್ಟು ಓದಾಡ್ತಿದಾರೆ. ಇದು ಶೂಟಿಂಗ್ ಸೆಟ್ ಸರ್. ಇದು ಸರ್ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಾರ ಸರ್.
ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ನಾವೇ ಪರ್ಮಿಷನ್ ಕೊಟ್ಟಿರೋದು. ಯಾಕ್ರಿ ಗಲಾಟೆ ಮಾಡ್ತಾ ಇದ್ರೆ? ಏ ಸ್ವಾಮಿ, ಜೀಸಸ್ ನಾಳೆಗೂ ನಾನು ಖರೀದಿ ಮಾಡ್ಕೊಂಡಿದ್ದೆ. ಏಯ್. ಯಾರಿಗೆ ಅಂದೇ ಸರಿ ಗಲಾಟೆ ಮಾಡಿದ್ರೆ ಒಂದು ಒಳಗಡೆ ಹಾಕ್ಬಿಡ್ತೀನಿ. ಯಾರಿಗೆ ದುಡ್ಡು ಕೊಟ್ಟಿದ್ರು ಅವ್ರ ಹತ್ರ ಇಸ್ಕೊಳ್ಳಿ. ನಡೀರಿ ನಡೀರಿ ಇಲ್ಲಿಂದ. ಅಪ್ಪು ಇರ ಏನ ನಮ್ಮ ಮಾವನ್ 1 ಲಕ್ಷ ನಿನ್ ಕಣ್ ಮುಂದೆನೆ ಪೇಂಟ್ ಅಂಗಡಿಗೆ ಅಡ್ವಾನ್ಸ್ ಕೊಟ್ಟಲ್ಲ, ಅವ್ನ್ ಕೈ ಇಟ್ಬಿಟ್ರೆ ನಾನೇನ್ ಮಾಡ್ಲಿ? ಆ ಹೊಸ ಮ್ಯಾನೇಜರ್ ಲೋನ್ ಕೊಡಲ್ಲ ಅಂತಾನೆ. ಸ್ವಲ್ಪ ವೆಯ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ ಅಂದ್ರೆ ನನ್ನ ಪ್ರಾಣ ಹೋಗಿರುತ್ತೆ ಅಷ್ಟೇನೆ. ಈಗ ನಾನೇನ್ ಮಾಡ್ಲಿ? ಇದನ್ನ ಕೊಟ್ಬಿಟ್ಟು ದುಡ್ಡು ಕೊಟ್ಬಾ, ಹೋಗು. ಕುಡಿಯೋದ್ ನೀನು ಕೊಡೋದ್ ನಾನಾ? ಎಲ್ಲೂ ಬ್ಯಾಲೆನ್ಸ್ ಇಟ್ಕೋಬಾರ್ದು, ಕೊಡು. ಹೋಗು 1 ಕಾಲು. ಹೋಗು ಹೋಗು ಹೋಗು. ಏನ್ ಮಾಡೋದು? ನಂಬರ್ ಇದೆ ಕಣ. ಇದೆ ಕಣಲು. ಯಾರು ಇವರು? ಬೈಕ್ ಕಳ್ರಿದ್ದಾಗಿದ್ದಾರೆ. ಸುಮ್ನೆರಾ. ಬೈಕ್ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ವಲ್ಲ, ನಾನು ಎತ್ತಾಕೊಂಡು ಹೋಗಿ ಬಂದಿರೋ ಗುಂಡಾಗಳಿರ್ಬೇಕು. ಏನು ಗೊತ್ತಿಲ್ದಂಗೆ ಸೈಲೆಂಟ್ ಆಗಿದ್ಬಿಡು. ಈ ಗಾಡಿಯವರಲ್ಲಿ? ಈ ಗಾಡಿಯವರ? ಹೌದು. ಈಗ ತಾನೇ ಬಂದ್ರು, ಯಾರನ್ನೋ ಕರ್ಕೊಂಡು ಹೋದ್ರು. ದಪ್ಪಕ್ಕಿದ್ದಾರೆ, ಹಾ ಹಾ ರೆಡ್ ಟಿ ಶರ್ಟ್ ಹಾಕೊಂಡಿದ್ರು. ಹಾ. ನೋಡಿ ಅಲ್ಲಿದ್ದಾರೆ, ನೋಡಿ ಅವ್ರೆ 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 ಅವ್ರೆ. ಬಂದ್ರು. ಆ ಟ್ರಕ್ಕಿಂದ ಇಡು, ಹೋಗು. ಲಾಕ್ ಮಾಡ್ದ? ಬೈಕ್ ಮರೆ ಮಾಡಿ. ಅರೆ ಗಾಡಿಯಲ್ಲ ಕಾಣ್ತಾ ಇಲ್ಲ. ಏನ್ ಮಾಡೋದ ಈಗ? ಏನ್ ಮಾಡೋದು? ಕೇಳು. ಇಲ್ಲಿದ್ ಗಾಡಿ ಎತ್ಕೊಂಡೋದ್ರ? ಅದೇ ಆ ಓನರ್ ಎತ್ಕೊಂಡು ಹೋದ್ರು. ಓನರ್ ಎತ್ಕೊಂಡೋದ್ನ? ಇವತ್ತು ಕೈ ಕೊಟ್ನಲ್ಲ ಮಗ. ಬಂದ್ರು. ಇವತ್ತಿವ್ರು ನನ್ನ ಬಿಡೋ ತರ ಇಲ್ಲ. ಮುಚ್ಚಿಬಿಡು, ರಾತ್ರಿ ಬಂದು ಗಾಡಿ ತಗೋಣ. ಈಗ ಆಟೋ ಹಿಡಿಯೋಣ. ಬೇಗ 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 ಬಾ. ಆಯ್ತು. ಫುಲ್ ಕವರ್ ಮಾಡು. ಸ್ವಾಮಿ, ಬೆಳಕಿದ್ದಾಗ ಹತ್ತದ್ರೆ ರಾತ್ರಿ ಎಲ್ಲ ಇದೇ ರೀತಿಯಲ್ಲಿ ಸುತ್ತಿಸ್ತಾ ಇದೀರ, ಎಲ್ಲಿಗೆ ಅಂತಾನು ಹೇಳ್ತಾ ಇಲ್ಲ. ಯಾಕೋ ನಕ್ರ ಮಾಡಂಗ್ ಕಾಣಿಸ್ತಾರಲ್ಲ ಸ್ವಾಮಿ. ಇಳಿತೀವಪ್ಪ, ಇನ್ನು ಸ್ವಲ್ಪ ಕತ್ಲೆ ಆಗ್ಲಿ. ಇಳಿದ್ರೆ ಏನ್ ಸಮಸ್ಯೆ ನಮಗ್ ತಾನೇ ಗೊತ್ತು. ರೇ ಆಗೋದಿಲ್ಲ, ಗಾಡಿ ನಿಲ್ಲಿಸ್ತಾನೆ, ಇಲ್ಲೇ ಹೇಳಿರ ರೀ. ಹೆಂಗಯ್ಯ ನಿಲ್ಲಿಸ್ತೀಯಾ? ನಾನ್ ಹೇಳೋವರೆಗೂ ಓಡಿಸ್ತಾನೆ ಇರ್ಬೇಕು. ಮೀಟರ್ ಎಷ್ಟಾದ್ರೂ ಸರಿ ಇವನ್ ಕೊಡ್ತಾನೆ. ಸ್ವಾಮಿ ಸುಮ್ಮನೆ ಹೇಳ್ಕೊಡ್ರಿ, ಹೇಳ್ಕೊಡ್ರಿ. ಸರಿ ಇಳಿಯ. ರೀ ಪೊಲೀಸ್ ಕೇಸ್ ಆಗ್ತದೆ, ನಡೀರಿ. ಏರ್ಪೋರ್ಟ್ ಹೋಗ್ಬೇಕು ಸರ್, ಸಿಂಗಾಪುರ್ ಫ್ಲೈಟ್ ಹಿಡಿಬೇಕು ಸರ್. ಹಲೋ ಹಾಸ್ಪಿಟಲ್, ಯಾರು ಸರ್ ಇದು? ಎಸ್ಕೇಪ್ ಆಗೋದು ಒಳ್ಳೇದು. ರೇ ಸ್ವಾಮಿ ಹಿಡ್ಕೊಳ್ಳಿ. ರೇ ಸ್ವಾಮಿ, ರೇ ಸ್ವಾಮಿ ತಗೊಳ್ರಿ. ನಿಮ್ದು ಕಾಟ ಆದ್ರೆ ಇದು ಬೇರೆ ಕಾಟ. ಆಕ್ಸಿಡೆಂಟ್ ಕೇಸು, ಪೊಲೀಸ್ನವ್ರ ಕಾಟ ಬೇರೆ. ನಡೀರಿ. ಸಾಕಾಗಿದೆ ನನ್ಗೆ. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಕಡೆ ನೀವೇ ತಾನೆ? ಇಲ್ಲೊಂದು ಸೈನ್ ಮಾಡಿ. ಮೇಡಮ್, ವಾರ್ಡ್ ನಂಬರ್ 5 ಎಲ್ಲಿದೆ? ಪ್ಲೀಸ್ ಸರ್, ಇದೇ ಥ್ಯಾಂಕ್ ಯು. ನನ್ನ ಮಕ್ಕಳು ದುಡ್ಡು ತಗೊಂಡ್ಬಿಡ್ತಾರೆ, ಅಡ್ಮಿಟ್ ಬೇರೆ ಆಗ್ಬಿಡ್ತಾರೆ. ನಾನೇನು ಸುಮ್ಮನೆ ಬಿಡ್ತೀನ? ಎಕ್ಸ್ಕ್ಯೂಸ್ ಮೀ, ಎಸ್. ತಗೊಳ್ಳಿ ನಿಮ್ಮ ಬ್ರೀಫ್ ಕೇಸು. ಓ ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಇಲ್ಲ ಇಲ್ಲ, ಅವಳ ಗಂಡನಿಗೆ ಏನೂ ಆಗಿಲ್ಲ. ಆಗಿರೋದೆಲ್ಲ ಸರಸ್ವತಿಗೆ. ಅಪ್ಪ ನಿನ್ ಫೋನ್ ಇಟ್ಬಿಟ್ಟು ಬೇಗ ಬಂದ್ಬಿಡಿ ಇಲ್ಲಿಗೆ. ಓಕೆ, ನಾನು ಅದನ್ನೆಲ್ಲ ನೋಡ್ಕೋತೀನಿ.
ಸಾರಿ ಸರ್ ನಿಮ್ಮ ಹೆಲ್ಮೆಟ್. ಓ ಥ್ಯಾಂಕ್ಸ್. ಯು ಆರ್ ಲಕ್ಕಿ. ಸರ್ಸು ಇಸ್ ಔಟ್ ಆಫ್ ಡೇಂಜರ್. ನೋಡಿ ಅಲ್ಲಿ ನಿಮ್ಮ ಮಾವ ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಬನ್ನಿ ಹೋಗೋಣ. ನನ್ ಮಾವನ? ಅಲ್ರಿ, ಸರಸ್ವತಿಗ್ ನೀವು ಗಂಡ ಆದ್ಮೇಲೆ ಅವ್ರ ತಂದೆ ನಿಮ್ಮ ಮಾವ ತಾನೆ. ಓ ಅವ್ರ ಎಂಟೈರ್ ಫ್ಯಾಮಿಲಿ ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಬನ್ನಿ. ನಾನು ಹೇಳದ್ ಸ್ವಲ್ಪ ಕೇಳಿ. ಅಯ್ಯೋ, ಹೇಳೋದಕ್ಕೆ ಕೇಳೋದಕ್ಕೆ ಏನಿದೆ, ನನಗೆಲ್ಲ ಅರ್ಥ ಆಗಿದೆ. ನಾನು ಬನ್ನಿ. ಹೇಳಕ್ಕೆ ಶುರು ಮಾಡಿಲ್ಲ, ನಿಮ್ಗೆ ಏನ್ರಿ ಅರ್ಥ ಆಗಿದೆ? ಅಯ್ಯೋ, ಪ್ರೀತಮ್ ಹೀಗೆಲ್ಲ ಹಠ ಮಾಡಿದ್ರೆ ಹಾಗೆ, ಬನ್ನಿ. ಹೂಸ್ ಪ್ರೀತಮ್? ಓ, ನಿಮ್ಮನ್ನೇ ನೀವ್ ಯಾರು ಅಂತ ಕೇಳ್ಕೊಳ್ಳೋದಾ? Sir, ಬನ್ನಿಪ್ಪ, you're mistaken. ಬನ್ನಿ. ನೋಡಿ ನನ್ನ ಮಾತ್ ಕೇಳಿ, ಸುಮ್ಮನೆ ಬನ್ನಿ. ಅಲ್ಲ, sir, ಲೆಟ್ಸ್ ಗೋ. ಬನ್ನಿ ಡಾಕ್ಟ್ರೆ, ನೋಡಿ ಅಲ್ಲ, ನನಗೆಲ್ಲ sir, ಗೊತ್ತು. sir, I am ನೀವು not ಆಕೆನ್ ಮದುವೆ ಪ್ರೀತಮ್. ಮಾಡ್ಕೊಂಡಿದ್ದು, ಯಾರದು ಆಕೆ ತಂದೆ ಪ್ರೀತಮ್? ಬೇಜಾರ್ ಮಾಡ್ಕೊಂಡಿದ್ದು. Sir, ಓ, ಹೆಲ್ಮೆಟ್ ತಗೊಳ್ಳಿ ಮೆತ್ತಿಗೆ. ತಗೊಳ್ಳಿ. Come on, ಡಾಕ್ಟ್ರೆ, ನನ್ನ ಮಾತು ಕೇಳಿ. ಬನ್ನಿ ಬನ್ನಿ. ನೋಡಿ ನಿಮಗೋಸ್ಕರ ಎಲ್ಲಾರು ಕಾಯ್ತಾ ಇದ್ದಾರೆ ತಾನೆ. ಬನ್ನಿ, ಕಮಾನ್. ಪ್ಲೀಸ್ ಕಮ್, ನನ್ನ ಮಾತು ಕೇಳ್ಬೇಕು. ಮಿಸ್ಟರ್ ವರ್ಮಾ, ನೋಡಿ ನಿಮ್ಮ ಅಳಿಯಂದ್ರು. ನಮಸ್ಕಾರ. ಡ್ರೈವರ್ ನೋ, ಐ ವಾಸ್. ನೀವಲ್ಲ, ನಾನು. ಈಗ ಹೋದ್ರಲ್ಲ ವರ್ಮ ಅವರು, ಅವ್ರ ಡ್ರೈವರ್. ಡ್ರೈವರ್ ಅಂದ್ರೆ ಡ್ರೈವರ್, ಡ್ರೈವರ್ ಅಲ್ಲ ಅಂದ್ರೆ ಎಲ್ಲ, ಆಲ್ ಇನ್ ಆಲ್. ನಮಸ್ಕಾರ. ಪೆರುಮಾಳ್, ಕ್ಯಾಶಿಯರ್ ಪೆರುಮಾಳ್ ಕಮ್ ಅಕೌಂಟೆಂಟ್. ಸಿ, ನಾನ್ ಯಾರು ಅಂದ್ರೆ ಗೊತ್ತು, ನಮ್ಮ ಯಜಮಾನ್ರ ಅಳಿಯಂದ್ರು. ಸರ್ಸು ಗಂಡ. ಸಿ, ಒಂದ್ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಮಿಸ್ಟರ್ ಪ್ರೀತಮ್, ಒಂದ್ ವಿಷಯ. ಸರ್, ಒಂದ್ ದೊಡ್ಡ ಕನ್ಫ್ಯೂಷನ್ ಆಗಿದೆ. ನೀವೆಲ್ಲ ಎಲ್ಲ ಗೊತ್ತು, ಪದೇ ಪದೇ ಅದೇ ವಿಷಯ ಹೇಳ್ತಿದ್ರಲ್ಲ ನೀವು. ನೋಡಿ, ಅಕಸ್ಮಾತ್ ಜೀವನದಲ್ಲಿ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಆದ್ರೆ ಅದನ್ನೇ ಮನಸ್ಸಿಗೆ ಹಚ್ಕೊಳಕ್ಕಾಗತ್ತೆಯೇ? ಸರಿ, ಈಗ ನಾನ್ ಏನ್ ಮಾಡ್ಬೇಕು ಹೇಳಿ? ಏನಿಲ್ಲ, ಆಪರೇಷನ್ ಮಾಡಿದ್ದೀನಿ, ಆಪರೇಷನ್ ಸಕ್ಸಸ್ ಆಗಿದೆ. ಮೊದಲು ನೀವು ನಿಮ್ಮ ಶ್ರೀಮತಿ ನೋಡಿ. ಅಂದಾಗೆ ಮದುವೆ ಆಗಿದ್ ಯಾವಾಗ? 14ನೇ ತಾರೀಕು ಮದುವೆ ಆಯ್ತು. ಇವತ್ತು 18ನೇ ತಾರೀಕು, ಅಂದ್ರೆ ಮದುವೆ ಆಗಿ 4 ದಿವಸ ಆಯ್ತು. ಡಾಕ್ಟ್ರೆ, ಈಗ ಸರಸು ಸ್ಥಿತಿ ಹೇಗಿದೆ? ಕೈಕಾಲ್ ಸ್ವಾಧೀನ ಇಲ್ಲ, 1-2 ದಿನದಲ್ಲಿ ಸರಿ ಹೋಗ್ಬೋದು. ಬಹಳ ಮುದ್ದಾಗಿ ಸಾಕಿದ್ರು, ಕೈ ಕಾಲು ಬೇರೆ ಇಲ್ಲ ಅಂತ ಹೇಳ್ತಿದ್ದೀರಾ. ನಾಳೆ ಚೆಕ್ಗೆ ಸೈನ್ ಹಾಕೋದು ಯಾರು? ಆ ಪ್ರೀತಮ್ ಯಾರು, ಆ ಸರಸು ಯಾರು, ಇದೆಲ್ಲ ಗೊತ್ತಾಗೋಷ್ಟರಲ್ಲಿ ಚಿಂದಿ ಚಿತ್ರನಾಗಿ ಬೆಳಕ್ಕೆ ಹರಿದೋಯ್ತು. ನನಗನ್ಸುತ್ತೆ ನೀನು ಪ್ರೀತಮ್ ನೋಡೋದಕ್ಕೆ ಒಂದೇ ತರ ಇರ್ಬೇಕು, ರಾಮ್ ಅವ್ರ ಶ್ಯಾಮ್ ತರ. ನಿನ್ ಡಬ್ಬಾ ತಲೆಲ್ಲ ಯೂಸ್ ಮಾಡೋಣ. ಆದ್ರೆ ಒಂದ್ ವಿಷಯ ಮಾತ್ರ ಗೊತ್ತಾಯ್ತು ಕಣ. ಓ, ಈ ಬ್ರೀಫ್ ಕೇಸ್ ತೆಗಿಯಕ್ಕಾಗಲ್ಲ ಅಂತನಾ? ಸಾರಿ. ಆ ಹುಡುಗಿ ಸರಸು ಕೋಟ್ಯಾಧೀಶ್ವರನ್ ಮಗಳು. ಪ್ರೀತಮನ ಹುಡುಗನ್ನ ಲವ್ ಮಾಡಿ ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾಳೆ. ಆ ಹುಡುಗನ್ನ ಮನೆಯವರು ಯಾರು ನೋಡಿಲ್ಲ, ಮುಖ ಗೊತ್ತಿರೋದು ಆ ಹುಡುಗಿಗೆ ಮಾತ್ರ. ಅವಳು ಶವತ್ ತರ ಮಲಗ್ಬಿಟ್ಟಿದ್ದಾಳೆ. ಸೊ ಮನೆಯವರೆಲ್ಲ ನಾನೇ ಪ್ರೀತಮ್ ಅಂತ ಅನ್ಕೊಂಡಿದ್ದಾರೆ. ಓಪನ್ ಆಯ್ತು. ಏನಿದು ಬ್ರೀಫ್ ಕೇಸಲ್ಲಿ ಬ್ರೀಫ್ ಕೇಸಾ? ಏನಿದೆ ಡಬ್ಬ? ಕಂಪ್ಯೂಟರ್ ಲ್ಯಾಪ್ಟಾಪ್. ಓಹೋ, ಎಷ್ಟಿದೆ? 2,500 ಇರ್ಬೋದು. ಅಷ್ಟೇನಾ? ಈ ಸಲ ಹೋದಾಗ ಸಾಲಿಲ್ಲ, ಇನ್ನೂ ಕೊಡಿ ಅಂತ ಕೇಳ್ತೀನಿ. ಚೆಕ್ ಬುಕ್. ಅಯ್ಯೋ, ಅವಳ ಅಕೌಂಟ್ ಅಲ್ಲಿ 28 ಲಕ್ಷ ಇದೆ ಕಣೋ. ಏನ್ ಸಾರ್? ಬಂದಾಗೆಲ್ಲ ಒಂದೊಂದು ಕಾರಣ ಹೇಳಿ 3 ತಿಂಗಳ ಬಾಡಿಗೆ ಬಾಕಿ ಇಟ್ಟಿದ್ಯಾ? ಏನ್ ಬಾಡಿಗೆ ಕೊಡ್ತೀಯಾ ಇಲ್ಲ ಮನೆ ಖಾಲಿ ಮಾಡ್ತೀಯಾ? 2 ತಿಂಗಳು ಬಾಡಿಗೆ ಇದರಲ್ಲಿದೆ. ಮುಂದಿನ ತಿಂಗಳು ಎಲ್ಲಾ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಬಿಡ್ತೀನಿ. ಮುಂದಿನ ತಿಂಗಳು 10ನೇ ತಾರೀಕು ವಾಲ್ಯೂಮ್ ಕಮ್ಮಿ ಮಾಡಿ. ಮುಂದಿನ ತಿಂಗಳು 10ನೇ ತಾರೀಕು ಬರ್ತೀನಿ. ಆ ಕೊಡದೆ ಇದ್ರೆ ಗೊತ್ತಿದ್ಯಲ್ಲ, ಹೊಟ್ಟೆ ಕೊಡ್ತೀವಿ. ಈಗ ಜಾಗ ಖಾಲಿ ಮಾಡಿ. 28 ಲಕ್ಷ ಹೋಗಿ ಬಿಡಿಸ್ಕೊಂಬಾರೋ. ಬಿಡ್ಸಕದೆ ನಿಮ್ಮ ಅಪ್ಪನ ಚಿತ್ರ ಏನೋ? ಚೆಕ್ ಇದೆಯಲ್ಲೋ? ಅವ್ಳು ಸೈನ್ ಬೇಡವನ? 28 ಲಕ್ಷ ರೂಪಾಯಿ ಯಾರಿಗೋ ಸೇರುತ್ತೆ. ಅವಳನ್ನ ಮದುವೆ ಆಗಿರೋ ಹುಡುಗನಿ ತಾನೆ. ನೀನ್ ಎಲ್ಬೇನು ಡ್ರಾ ಮಾಡ್ಕೊಂಬಾರೋ. ಡ್ರಾ ಮಾಡಕ್ಕಿದೆ. ನಿನ್ ಡ್ರಾಯರ್ ಕಟ್ಟೋಯ್ತಾ? ನೀನ್ ಹೇಳ್ದೆ ಡ್ರಾ ಮಾಡ್ಬಿಟ್ಟು
ಆಮೇಲೆ ಒರಿಜಿನಲ್ ಪ್ರೀತಮ್ ಬಂದ್ಬಿಡ್ಲಿ, ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ನಾನು ಫ್ರಾಡು 420 ಅಂತ ಬೀದಿ ಬೀದಿ ಪೋಸ್ಟ್ ಅಂಟಿಸ್ಬಿಡ್ತಾರೆ. ಕರ್ನಾಟಕದ ಜನಪ್ರಿಯ ವ್ಯಕ್ತಿ ಆಗ್ಬಿಡ್ತೀನಿ. ಇದೆಲ್ಲ ನಮಗೆ ಬೇಡಪ್ಪ, ಈಗಲೇ ಹೋಗ್ತೀನಿ. ಇದನ್ನ ವಾಪಸ್ ಕೊಟ್ಟು ನಿಜ ಏನು ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಕಣೋ. ನೋಡು, ಇದರಿಂದ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಲೋಲೋ, ನಾನ್ ಮೇರಿ ಬಳೆ ಬಿಡಿಸ್ಕೋಬಹುದು, ನಾನು ಅವಳ ಜೊತೆ ಮದುವೆನೂ ಆಗ್ಬಹುದು, ಜೊತೆಗೆ ಹನಿಮೂನ್ ಹೋಗ್ಬೋದು, ಜೈಲಿಗೆ. ಇನ್ನೇನು ಸುಮ್ನೇರಪ್ಪ. ನನ್ ಮಾತ್ ಕೇಳೋ.